ಇಷ್ಟು ದೊಡ್ಡ ಮನೆಯಾಗೆ ಒಬ್ಳೇ ಇರೋಕ್ಕಾಗಲ್ಲ. ಹಾಗೇನೆ ಬಿಕೋ ಅನ್ನಿಸ್ತೈತೆ. ಹೋಗತ್ತ ಯಪ್ಪ ನೋಡಿದ್ರೆ ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಹೊಲ್ದಾಗೆ ಇರುತ್ತೆ. ನಾನು ನೋಡಿದ್ರೆ ಒಬ್ಳು ಮನೆಯಾಗಂತೂ ಇರೋಕ್ಕಾಗಲ್ಲಪ್ಪ ನನಗಂತೂ. ಅಲ್ಲೇನೆ ಅಯ್ಯೋ ಒಂಥರ ಬೇಜಾರದಂಗೆ ಆಗ್ತೈತಿ. ನನ್ನ ಮಗ ಸೊಸೆ ಕರೆದ್ರೆ ಅವ್ರು ಬರಲ್ಲ ಅಂತಾರೆ. ಏನು ಮಾಡೋದಪ್ಪ, ಅವ್ರು ಒಳ್ಳೇದು ಹೇಳಿದ್ರೆ ವಾಪಸ್ ಬಿಡು, ಅದನ್ನ ವಾಪಸ್ ಬಿಡು ಮಾಮರಿಗೆ ಅಂತ ಹೇಳ್ತಾರೆ. ಏನೋ ಹೋಗತ್ತ. ನನಗಂತೂ ಬೇಜಾರದಂಗೆ ಆಗ್ತೈತಿ. ಏನಪ್ಪ ಇದು ನನ್ನ ಜೀವನ ಅನ್ನಿಸ್ತೈತಿ. ಇವಳಿಗೆ ಮಾಡೋಗಿರೋದ್ರಿಂದ ನಮಗೆ ಮರ್ಯಾದಿಲ್ಲ ಎಲ್ಲ ನಾವು ಹೋಗೋಣ ಯಾಮಂತಕ್ಕನ ಅಂದರೆ ಯಾತ ಇವಾಗ ಹೋದ್ಮೇಲೆ ನಾವು ಯಾತನ ಮಾತಾಡೋಂಗಾಗುತ್ತೆ, ಯಾತನ ಹೇಳೋಂಗಾಗುತ್ತೆ. ಇವಾಗ ಊರಾಗೆಲ್ಲ ಅಯ್ಯೋ ನಿನ್ನ ಮಗಳನ್ನೇ ನೀನು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ನಿನ್ನ ದೊಡ್ಡೋದ್ಲು ಅಂತ ಮಾತಾಡ್ತಾರೆ. ಏನು ಮಾಡೋಣಪ್ಪ, ನನಗಂತೂ ಬರೀ ಬೇಜಾರಾಗ್ತೈತಿ. ನಾನು ಏನು ಮಾಡಬೇಕು ಅಂದ್ಕೊಂತೀನಿ. ಆದರೆ ನನ್ನ ಮಗ ಸೊಸೆ ಬಂದರೆ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ನಮ್ಮಮ್ಮ ಇದ್ರಪ್ಪ, ನಮ್ಮ ಅಪ್ಪ ನಮ್ಮಮ್ಮನೂ ಕಳಿಸ್ಬಿಟ್ಟೆ. ಏನಮ್ಮ ಕವಿತಮ್ಮ, ಏನೋ ಒಬ್ಳೆ ಯೋಚನೆ ಮಾಡ್ತಾ ಹಿಂಗೆ ಕೂಕಬಿಟ್ಟೆ. ಕೂಕಂಡೆ ಕಾಣಲ್ಲ ತಕಯ್ಯ. ಏನು ಮಾಡೋಣ, ನನಗಂತೂ ಬೇಜಾರ ಮನೆಯಾಗೆ ಒಬ್ಳೆ ಇದ್ದು ಅಲೆ ಸಾಕಾಗ್ಬಿಟ್ಟೈತಿ. ಅಲೆ ಇನ್ನೂ ಒಂದು 3-4 ದಿನಕ್ಕೇನೆ ಬೇಜಾರಾಗ್ಬಿಟ್ಟೈತೆ ಹೋಗತ್ತೆ. ನನಗೆ ಒಬ್ಳೆ ಇರೋಕ್ಕಾಗ್ತಿಲ್ಲ. ಅಲ್ಲ ಅವ್ರು ನಿನ್ನ ಮಗನೂ ಸೊಸೆ ಬರ್ಬೋದಮ್ಮ. ಹೇಳು, ಅವ್ರಿಗೆ ಯಾಕೆ ಬುದ್ಧಿ ಇರೋದನ್ನ ಯಾರು ವಾಪಸ್ ಬಿಡ್ತಾರಮ್ಮ? ಹೇಳತ್ತ. ಅವ್ರದ್ದೊಳ್ಳೆ ಬುದ್ಧಿ ಅಮ್ಮ ತಾಯಿ. ಚಿಕ್ಕಮ್ಮನ ನಮ್ಮ ಅಪ್ಪ ಏನೇನೆ ಕರ್ಕೊಂಬರೋಣ ಅಂತ ಇದ್ದೀನಿ ಮನೆಯಾಗ. ಹಂಗೆ ಅವ್ರು ಇದ್ರೆ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಇರ್ತಾರೆ. ನಮ್ಮ ಅಪ್ಪ ಇದ್ರೆ ಹಂಗೆ ಮಾತಾಡೋದು ಚೆನ್ನಾಗಿ ನಂಗೆ ಬೇಜಾರು ಅನ್ನಿಸ್ತಿರ್ಲಿಲ್ಲ. ಈಗ ಒಬ್ಳು ಬೇಜಾರಾದಂಗೆ ಆಗುತ್ತೋಗತ್ತೆ. ನಾನು ಮಾತ್ರ ಬಿಡಲ್ಲ, ವಾಪಸ್ ಮಾತ್ರ ಬಿಡಲ್ಲ ಕಣ ಲಲಿತಕಾಯಿ. ನೀನೇನೋ ಯಾರು ಏನೇ ಹೇಳಿದ್ರು ನಾನಂತ ಆಸ್ತಿ ಮಾತ್ರ ವಾಪಸ್ ಕೊಡಲ್ಲ. ಹೆಸರಿಗಾಗಿರೋದು ಯಾರು ಬಿಡ್ತಾರೆ ಹೇಳು? ಅವನು ಬ್ಯಾಡ್ಲಿಲ್ಲ ಅಂತಂದ್ರೆ ಹಂಗೆ ಇರಲಿಲ್ಲೇನು ಮಾಡ್ಕೊಂಡು ತಿಂಬಾನೆ. ಮಾಡ್ಕೊಂಡು ಯಾಕನ ಫ್ಯಾಕ್ಟ್ರಿ ಗೀಟ್ರಿ ಏನಾನ ಮಾಡೋಕ್ಕಾಗುತ್ತೆ. ಬೇಡ ಮಾರೋದು ಬೇಡ ಅಂತ ನಾವು ಉಳಿಸ್ಕೊಂಡು ಹೋಗೋದ. ನಮ್ಮ ಅಪ್ಪನ ಆಸ್ತಿನ ತಗೊಂಡಿದ್ದೀನಿ, ಅವಳೇನೇನು ತವ್ರ ಮನೆಯಿಂದ ಕೊಟ್ಟಿಲ್ಲ ಅವ್ರೇನೇನು. ಅವ್ರದ್ದೆಲ್ಲ ಯಾವ ಲೆಕ್ಕ ಬಿಡು. ಹೆಂಗೋ ನಮ್ಮ ಅಣ್ಣರು ಚೆನ್ನಾಗಿರಲಿ ಅಂದ್ರಂಗೆಲ್ಲನ ಅವ್ರದ್ದು ಯಾಕೋ ದಿಮಾಕ್ ಜಾಸ್ತಿ ಆಗ್ತೈತಿ. ನಾನಂತೂ ಬಿಡಲ್ಲ. ನನ್ನ ಮಗ ಸೊಸೆಗೆ ಹೇಳ್ಕೊಟ್ಟಿರೋದೇ ಅವರು. ವಾಪಸ್ ಬಿಡೋ ಅನ್ನೋ ಅಂತೇಳಿ ಅವ್ರು ಹೇಳ್ಕೊಟ್ಟವೆ. ಇವಾಗ ಗಿರ್ಜಿಂಬೆದೆಲ್ಲ ನಾಟಕ. ಅವಳು ಬೇರೆ ಇದ್ದಾಳಲ್ಲ, ಅವ್ರ ಅತ್ತೆ ಕೊಟ್ಟು ಹೇಳ್ತಾಳೆ. ಅವ್ರ ಅತ್ತೆ ಹೋಗಿ ಎಲ್ಲ ಹೇಳ್ತಾಳೆ. ಗಂದ್ರಿ ನಿಮ್ಮ ಅಮ್ಮ ಕರಿಯಕ್ಕೆ ಬಂದ್ರೆ ಅಂತ ನಿಮ್ಮ ಪಾಪ ಸೂರಿಗೆಲ್ಲ ತಲೆ ತಿದ್ದುತ್ತಾರೆ. ಎಲ್ಲ ಅವ್ರದ್ದೇನೆ. ಎಲ್ಲ ಅವ್ರದ್ದೇ ನಾಟಕ. ನೀನೇನೋ ನಾನು ಇಲ್ಲ ತಕ್ಕ ಏನು ಹಿಂಗೆ ಹೇಳುತ್ತೆ ಅಂತ ನೀನು ಅನ್ಕೊಂಡ್ರೆ ಪರವಾಗಿಲ್ಲ. ಎಲ್ಲ ನಾಟಕನೂ ಅವ್ರದ್ದೇನೆ. ಅವ ಆಸ್ತಿ ತಗೊಂಡಿರೋದು ಎಲ್ಲರಿಗೂ ಹೊಟ್ಟೆ ಉರಿ. ಅದಕ್ಕೆ ಏನೇನೋ ಪ್ಲ್ಯಾನ್ ಮಾಡ್ತಾರೆ. ಎಲ್ಲ ಏನಾನ ಮಾಡಿ ತಗೊಬಿಡೋಣ ಆಸ್ತಿನ ಹಿಂದಕ್ಕೆ ಅಂತ ನೋಡ್ತಾರೆ. ನಾನು ಅದೇ ಆತಕ್ಕೆ ಬಿಟ್ಟೇನೋ ಲಲಿತಕಾಯ, ನಾನು ಬಿಡಲ್ಲ. ಒಂದು 2 ದಿನ ಬೇಜಾರಾಗುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಷ್ಟೇ ತಗ. ಮತ್ತೆ 2 ದಿನ ಬೇಜಾರಾಗುತ್ತೆ, ಆಮೇಲೆ ಏನು ಅನ್ಸೋದು ಸುಮ್ಕಿರು. ಆಮೇಲೆ ಹಂಗೆ ಆಗುತ್ತೆ. ನಿನ್ನ ಮಗನೂ ಸೊಸೆ ಬಂದೇ ಬರ್ತಾರೆ, ಸುಮ್ಕಿರು. ಸುಮ್ಮನೆ ಅವಳನ್ನ ಕರ್ಕೊಂಬ, ನಿನ್ನ ಮಗಳನ್ನ. ಅವನ ಹೇಳಿ ಎಲ್ಲ ನೋಡ್ಕೊಂತಾನೆ. ಅವಳನ್ನೇ ಕರ್ಕೊಂಬ ಸುಮ್ಮನೆ. ಇಲ್ಲ ಕಣ್ಲಲ್ತಕ್ಕ, ನಾನಂತ ಅವಳನ್ನ ಕರ್ಕೊಂಬರಲ್ಲ. ನಾನು ಅವಳಿಲ್ಲ ಅನ್ಕೊಂಡಿದ್ದೀನಿ ನನ್ನ ಪಾಲಿಗೆ. ನಾನು ಅವಳನ್ನೂ ಕರ್ಕೊಂಬರ್ತೀನಿ. ಇಲ್ಲ ಬಿಡು, ನಾನು ಮಾತ್ರ ಅವಳನ್ನ ಕರ್ಕೊಂಬರಲ್ಲ. ಅವಳು ಮಾಡಿರೋ ಇದಕ್ಕೆ ಅವಳಿಂದ ನನಗೆ ಮರ್ಯಾದಿಲ್ಲ. ಇವತ್ತು ಅವಳನ್ನ ಯಾವ ಮಕ್ಕ ಇಟ್ಕೊಂಡು ಕರ್ಕೊಂಬರಲ್ಲ. ಯಾರೋ ನನ್ನ ಏನಂತಾರೆ ಕರ್ಕೊಂಬರಲ್ಲ ಲಲ್ತಕ್ಕ, ಕರ್ಕೊಂಬರಲ್ಲ. ಯಾರು ಹೇಳಿದ್ರು ಕರ್ಕೊಂಬರಲ್ಲ. ಅಲ್ಲ ಒಂದು ಮಾತಾ ಕಾರ್ಯ ಅದೇ ಇಲ್ಲ. ನೀನು ಮಾಡೋಕ್ಕಾಗುತ್ತಮ್ಮ, ಸೆನಕ್ಕಾಗಲೇಬೇಕು ಒಂದಲ್ಲ ಒಂದಿನ. ನೀನು ಕರ್ಕೊಂಬಂದು ಇಕ್ಕೊಂಡು ಸೆನಕ್ಕಾಗೋದು ನೋಡು. ಅವಳು ಗಿರ್ಜಿಂಬೇನೂ ಬೇಬಿ ಇನ್ನೂ ಒಂದು ಹೇಳ್ಕೊಡ್ತಾರೆ. ಅವ್ರ ಮನೆಗೆ ಹೋಗಿರೋದ್ಕೋ ರಾಜಮ್ಮ ಬೇರೆ ಬರ್ತಾಳೆ. ರಾಜಮ್ಮನಿದ್ದು ಬೇಡ. ಅಲ್ಲಿ ಹೋಗಿ ಸೇರ್ಕೊಂಡವ್ರಲ್ಲ, ಅದಕ್ಕೆ ಎಲ್ಲ ಹೇಳ್ಕೊಡ್ತಾರೆ. ಹೇಳ್ಕೊಡ್ಲಿ. ಅದೇ ಎಷ್ಟು ನಡೆಯುತ್ತೆ. ನಾನು ನೋಡ್ತೀನಿ, ಸುಮ್ಮನೆ ನೋಡ್ತೀನಿ ಕಣ ಅಲ್ತಂಟಿ ಅಷ್ಟೇ. ನಾನು ಏನು ಮಾತಾಡೋಕೆ ಹೋಗಲ್ಲ. 2 ದಿನ ಸುಮ್ಮನೆ ನೋಡ್ತೀನಿ. ನೋಡೋಣ ಅದೇನು ನಡೆಯುತ್ತೆ ಅಂತ. ನಾನು ರಾಜಮ್ಮನ ಒಬ್ಸರ್ವ್ ಮಾಡ್ತಾಯಿದ್ದೀನಿ. ಯಾವಾಗಲೂ ನನ್ನ ಮಗ ಸೊಸೆತ ಮಾತಾಡ್ತಿರ್ತಾಳೆ. ಇವಾಗ ಗಿರ್ಜಿಂಬೆ ಕೊಟ್ಟು ಗಲಾಟಿಗೆ ಹೋಗಲ್ಲ. ಮೊದ್ಲಂಗೆ ಗಿರ್ಜಿಂಬೆ ಕೊಟ್ಟು ಗಲಾಟಿಗೆ ಹೋಗಳು. ನಾವಿಲ್ಲ ಅಂದಿದ್ರೆ ಇವಳು ಗಿರ್ಜಿಂಬೆಗೆ ನಮ್ಮ ಅಪ್ಪ ಇನ್ನೂ ನನ್ನ ತಮ್ಮ ಇಲ್ಲ, ನಮ್ಮ ಅಣ್ಣ ಇನ್ನೂ ಇಲ್ಲ ಅಂದಿದ್ರೆ ಅವತ್ತು ಹೆಂಗಾಗೋದು ಗೊತ್ತೇ. ಇವನು ಸಿದ್ಲಿಂಗು ಗೊತ್ತಾಗ್ತಿರಲಿಲ್ಲ. ಈಗೆಲ್ಲ ಒಂದಿಟ್ಟು ತಿಳ್ಕೊಂಡಿದ್ದೀವಿ. ಈಗೆಲ್ಲನ ಒಂದು ಸ್ವಲ್ಪ ಸೆನಕ್ಕಿದ್ದೀವಿ ಅಂತೇಳಿ ಗಾಂಚಲಿ ಮಾಡೋದಲ್ಲ. ಮೊದಲಿಂದೆಲ್ಲ ಮರ್ತವ್ರು ಅವರು. ಮೊದಲಿಂದೆಲ್ಲ ಮರಿಬಾರ್ದಿಲ್ಲ ತಾಂಟಿ, ಅವ್ರು ಮರಿಬಾರ್ದು. ಸವರ ಇರ್ತವೆ ಎಲ್ಲರ ಮನೆಯಾಗೂ, ಸವರ ಇರ್ತವೆ. ಏನು ಇದು ಮಾಡಬಾರ್ದು. ಹಂಗೆ ಅಯ್ಯಪ್ಪ ಆದರೆ ನೀನು ಜಗಳನೇ ಆಡಿಲ್ಲ, ಹಿಂಗೆ ಇದ್ರು ತಡ ಇಲ್ಲ. ಅಣ್ಣ ತಮ್ಮಗಳು ಅಮ್ಮಂಗೆ ತರ ತಿಡಿ ತಂದಿಕ್ಕೆ ಬರ್ತಾಳಲ್ಲ ರಾಜಮ್ಮ. ಅಯ್ಯೋ ಇಲ್ಲೊದ್ದು ಹೇಳ್ಕೊಡ್ತಾರೆ, ಹೋಗ್ಬೇಡ್ರಿ ಹಿಂಗೆ ಅಂತ. ನಿನ್ನ ಮಗ ಸಸಿ ಬುದ್ಧಿ ಇರ್ಬೇಕಮ್ಮ. ಅವ್ರಿಗೆ ಬುದ್ಧಿ ಇದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅಲ್ಲ ನಾವು ಏನು ಮಾಡೋದು? ನಮ್ಮಮ್ಮ ಸಂಪಾದನೆ ಮಾಡೈತೆ. ನಮ್ಮಮ್ಮ ಏನು ಪುಕ್ಸಟ್ಟಿ ತಗೊಂಡಿಲ್ಲ, ತವ್ರ ಮನೆಯದ ಸೈನ್ ಹಾಕೈತಿ ತಗೊಂಡೈತಿ ಅಂತ ಹೇಳಾರು. ಇವರಿಬ್ರು ಅತ್ಲಾಗಿರೋದ್ರಿಂದ ನೀನು ಬೆಲೆ ಇರಲ್ಲ. ನಿನ್ನ ಮಗ ನಿನ್ನ ಕಡೆಗೆ ಇರ್ಬೇಕಾಗಿತ್ತು ಕಣೆ ಕವಿತಮ್ಮ, ಇರ್ಬೇಕಾಗಿತ್ತು ಅಂಬೋದು ನನಗೂ ಆಸೆ ಐತಿ. ಏನು ಮಾಡಲಿ, ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ. ಯಾಕೆ ಏನು ಮಾಡೋದು? ನಮಗೂ ನನ್ನ ಮಗ ನಮ್ಮ ಜೊತೆಗೆ ಇರಬೇಕು, ನಾವು ನಮ್ಮ ಮಗ ಎಲ್ಲ ಚೆನ್ನಾಗಿರ್ಬೇಕು ಅಂಬೋದು ನಮಗೂ ಆಸೆ ಐತಿ.
ಹಾಕಿಡು. ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ. ಹೇಳಿರಿ ಹಿಂಗಪ್ಪ ನಮ್ಮಮ್ಮ ಯಾಕೆ ಹೇಳೋದಂತ ಅವನಿಗೆ ಗೊತ್ತಾಗುತ್ತೆ. ಪಾಟ್ ಬೀಳಿ ಇರ್ತೀನ, ಯಾಕಂದರೆ ನಿಮ್ಮ ಮನೆಯಾಗಿ ಎಲೆ ಮಾರೆಲೆ ಕಾಯಿದ್ದ. ಏನು ಬಿಡು ಒಬ್ಬನೇ ಮಗ ಅಂತ ನೀನೆಲ್ಲೂ ಕಳಿಸಿರ್ಲಿಲ್ಲ, ಚೆನ್ನಾಗಿ ನೋಡ್ಕೊಂತಿದ್ದಲ್ಲ, ಅದಕ್ಕೆ ಇವಾಗ ಅವ್ನಿಗೆ ಅದೇನು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಅವನು ಹಂಗೆ ಮಾತಾಡ್ತಿರ್ಲಿಲ್ಲ. ಏನು ಕಷ್ಟ ಇವಾಗಿನ ಕಾಲದಾಗೆ. ಒಂದು ಎಕರೆ ಮಾರಾಗಲಿ ಜೀವನ ಮಾಡ್ತೀವಿ ಅಂತಾರೆ. ಯಾರನ್ನ ಸಿಕ್ಕಿರೋದು ಯಾಕೆ ಬಿಡ್ತಾರೆ? ಒಂದು ದೊಡ್ಡ ಜಾಗನೂ ಬಿಡಲ್ಲ ಇವಾಗ. ಒಂದು ಅರ್ಧ ಎಕರೆ ಒಂದು ಕುಂಟೆ ಹೊಲ ಐತಿ ಅಂತಂದ್ರೂ ಯಾರು ಬಿಡಲ್ಲ, ಒಂದು ಕುಂಟೆ ಜಾಗನೂ. ಅದು ಹೆಂಗೆ ಯಾರು ಬಿಡ್ತಾರೆ? ಯಾರು ಬಿಡಲ್ಲ ಇವಾಗಿನ ಕಾಲದಾಗ. ನಿನ್ನ ಮಗ್ಗೆ ಬುದ್ಧಿ ಇಲ್ಲ. ಅವ್ನು ಬುದ್ಧಿ ಇರೋನಾಗಿದ್ರೆ ಹಂಗೆ ಮಾತಾಡ್ತಾನೆ ಇರಲಿಲ್ಲ, ಹಂಗೆ ಹೇಳ್ತಾನೆ ಇರಲಿಲ್ಲ. ಅವ್ನಿಗೆ ಬುದ್ಧಿ ಇಲ್ಲ ಕಣೆ, ನಿಜವಾಗ್ಲೂ ನೀನು ಏನನ್ನೂ ನಿನ್ನ ಮಗ ಬುದ್ಧಿ ಇಲ್ಲ ಕಣೆ ಕಮ್ಲಿ. ಅದಕ್ಕೆ ನಾನು ಆಮೇಲೆ ಹೋಗ್ತಾ ಹೋಗ್ತಾ ಅವನಿಗೆ ಗೊತ್ತಾಗುತ್ತೆ ಯಾಕೆ ಸುಮ್ಮನೆ ಮಾತಾಡೋದು ಅಂತ. ನಾನು ಅದಕ್ಕೇ ಸುಮ್ಮನಿದ್ದೀನಿ. ಒಂದು 2 ದಿನ ಕಷ್ಟ ಬೀಳಲಿ, ವಾರಕ್ಕೆ ಹೋಗಿ ದುಡ್ದು ಮನೆ ಮಾಟ ಇಲ್ದಂಗೆ ಅವ್ರ ಗಿರ್ಜಿಂಬೆ ಇರ್ತಾವೆ, ಒಂದು ಮಾತು ಅನ್ನಿಸ್ಕೊಂಡು ಬೈಕ್ ಬಂದಂಗೆ ಮಾತಾಡ್ಕೊಂಡು ಎಲ್ಲ ಅನ್ನಿಸ್ಕೊಂಬ್ಲಿ. ಎಲ್ಲ ಕಷ್ಟ ಬಿದ್ದ ಮೇಲೆ ಗೊತ್ತಾಗೋದು ನಮ್ಮನ್ನ ಯಾಕೆ ಹೇಳ್ತಿತ್ತು ಅಂತ ಹೇಳಿ. ಬರೋದು ಯಾರು ಬಿಡಲ್ಲ ಇವಾಗಿನ ಕಾಲದಾಗ. ನಾನೇ ಅಂತಲ್ಲ, ಯಾರು ಬಿಡಲ್ಲ. ಬರಬೇಕು ನನಗೂ, ನನ್ನ ಮಕ್ಳಿಗೆ ಮೊಮ್ಮಕ್ಳಿಗೂ ಇರಲಿ ಅಂತಾರೆ ಇವಾಗಿನ ಕಾಲದಾಗ. ಯಾರೇನೇನು ಇವತ್ತು ಬೇಡಪ್ಪ ನನಗೆ ಹೊಟ್ಟೆ ತುಂಬೈತಿ ಈ ಮನುಷ್ಯನ ಆಸೆಗೆ ಎಲ್ಲಿ ಕೊನೆ. ಅಯ್ಯೋ ಅತಿ ಆಸೆಳು ಅಂತಾರೆ ಅಂದ್ರೆ ಅಂಬ್ಲೇಳು. ಅಲ್ಲ ಅತಿ ಆಸೆಳು ಅಂತ ಅಂತಾರೆ ಅಂಬ್ಲೇಳು. ಅತಿ ಆಸೆ ಅಂತ ಅಂದ್ರೂ ಪರವಾಗಿಲ್ಲ. ನಾವು ಚೆನ್ನಾಗಿರೋದು ನೋಡ್ಬೇಕು. ನಾವು ನಮ್ಮ ಮಕ್ಕಳು, ನಾವು ನಮ್ಮ ಮನೆ ನಂಬೋದು ನಾವು ಚೆನ್ನಾಗಿರೋದು ನೋಡ್ಬೇಕೆ ಹೊರ್ತನು ಬೇರೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ನೋಡಬಾರ್ದು. ತಲೆ ಕೆಡಿಸ್ಕೊಂಬಕ್ಕೆ ಹೋದ್ರೆ ಎಲ್ಲ ಸುಮ್ಮನೆ ತಲೆ ಕೆಟ್ಟೋಗುತ್ತೆ. ಯಾಕೆ ಇವಾಗಿನ ಕಾಲದಾಗ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಮತ್ತು ಸುಮ್ಕಿರು, ಒಂದು 2 ದಿನ ಕರಿಯಕ್ಕೆ ಹೋಗ್ಬಾರ್ದು. ಅವಳಿಗೂ ಗೊತ್ತಾಗ್ಬೇಕು. ಒಂದು 2 ದಿನ ಹೋಗಿ ಮದುವೆ ಆಗ್ಯವಳಿ. ಅವಳೇನಂದ್ರೆ ಬಣ್ಣ ಇದ್ಕೊಳೆ. ಅಯ್ಯಪ್ಪ ನನ್ನ ಮಗಳಿಗೆ ಏನು ಧೈರ್ಯನೇ ಕವಿತಮ್ಮ, ನಿಜವಾಗ್ಲೂ ಹಂಗೆ ಇದ್ದಾಳೆ ಗೊತ್ತಿ. ಹೆಂಗೆ ಮಾತಾಡ್ತಾಳೆ ಅರ್ಥಗ. ನಾನು ಏನು ಧೈರ್ಯವಾಗಿ ಇದ್ದಾಳೆ ತಾಯಿ ಅವಳು. ಭಾಳ ಧೈರ್ಯ. ಅವಳು ಹಂಗೆ ನಾವು ಬೆಳೆಸಿವಿ, ಏನು ಮಾಡ್ತಿ. ಏನೋ ನಾವೇನೋ ಬಿಡತ್ತವ ಒಬ್ಳೆ ಮಗಳು ಅಂತ ನನಗೇನೋ ಭಾಳ ಬೇಜಾರಾಯ್ತು. ಒಳ್ಳೆರಿ ಕೊಟ್ಟು ಮದುವೆ ಮಾಡ್ಬೇಕಂತ ಬೋಲ್ ಆಸೆ ಇಕ್ಕೊಂಡಿದ್ದೆ ಕಣ್ಲಲ್ ತಕ. ನಿಜವಾಗ್ಲೂ ಕವಿತಮ್ಮ ಏನು ಹಿಂಗೆ ಹೇಳ್ತಾಳೆ ಅಂತ ಅನ್ಕೊಬಿಡು. ಮಗಳ ಬಗ್ಗೆ ಏನು ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಭಾಳ ಆಸೆ ಇಕ್ಕೊಂಡಿದ್ದೆ. ಭಾಳ ಅಂದ್ರೆ ಭಾಳ ಆಸೆ ಇಕ್ಕೊಂಡಿದ್ದೆ. ನನ್ನ ಮಗಳು ಅಂಬದು ನನಗೆ ಭಾಳ ಆಸೆ ಇತ್ತು. ನಿಜವಾಗ್ಲೂ ನನಗೆ ಒಳ್ಳೆ ಕೆಲಸದಾರಿಗೆ ಕೊಟ್ಟು ನನ್ನ ಮಗಳನ್ನ ಬೇರೆ ದೇಶದಾಗೆಲ್ಲ ಓಡಾಡ್ಕೊಂಡು ನನ್ನ ಮಗಳು ಚೆನ್ನಾಗಿರಬೇಕು. ಒಳ್ಳೆ ದೊಡ್ಡ ಫಾರಿನ್ ಅಂತ ಕೆಲಸದಲ್ಲಿ ಇರೋ ಅಂಥವ್ರಿಗೆ ಕೊಡಬೇಕು. ನಾವು ಹೋಗಬೇಕು. ವಿಮಾನದಾಗೆಲ್ಲ ಕರ್ಕೊಂಡು ಹೋಗ್ತಾಳೆ. ನನ್ನ ಮಗಳನ್ನ ಒಳ್ಳೆ ಕೊಟ್ಟರೆ ನನ್ನ ಒಳ್ಳೆ ಕರ್ಕೊಂಡು ಹೋಗ್ತಾನೆ. ನನ್ನ ಮಗ ಅಂತೂ ಓದಲಿಲ್ಲ ಬಿಡು. ನನ್ನ ಮಗಳನ್ನ ನಾನು ಒಳ್ಳೆ ಕೊಟ್ಟು ಮದುವೆ ಮಾಡಿದೆ. ಇದ್ರಾಗ ವಿಮಾನದಾಗೆಲ್ಲ ಓಡಾಡ್ಬೋದು, ಕಾರ್ ತಗೊಂಬರ್ಬೋದು. ಏನೆಲ್ಲ ಆಸೆ ಇಕ್ಕೊಂಡಿದ್ದೆ ಗೊತ್ತೇ, ಭಾಳ ಆಸೆ ಇಕ್ಕೊಂಡಿದ್ದೆ. ವಿಮಾನದಾಗೆಲ್ಲ ಓದ್ಕೊಂಡು ಎಲ್ಲ ನೋಡ್ಕೊಂಡು ಎಲ್ಲ ಬೇರೆ ಬೇರೆ ದೇಶಗಳಿಗೆಲ್ಲ ಟ್ರಿಪ್ ಹೋಗ್ಕೊಂಡು ನನಗೆಲ್ಲ ಇರ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಇನ್ನೇನೋ ನಾನು ಅಷ್ಟು ಆಸೆ ಇತ್ತು ಗೊತ್ತಾ. ಆಸೆ ಇಕ್ಕೆಮಕ್ಕೆ ಹೋಗ್ಬಾರ್ದು ಅಂಬೋದು ಇದಕ್ಕೆ. ಮತ್ತು ನಾವು ಆಸೆ ಇಕ್ಕೊಂಡ್ರೆ ಎಲ್ಲ ನಿರಾಸೆ ಆಗುತ್ತೆ ಕಣೆ ಕವಿತಮ್ಮ. ನಾವೊಂದು ಅನ್ಕೊಂತೀವಿ, ಅದೇ ಒಂದು ಅನ್ಕೊಂತೀವಿ. ನಾವಂದರೆ ಕೂಸು ಹುಟ್ಟಕ್ಕೆ ಮುಂಚೆ ಕುಲಾಯಿ ಹಸಿದ್ರಮ್ಮಗೆ ಈಗ ಹುಟ್ಟೋದ್ಕಿಂತ ನಮ್ಮ ಮಕ್ಕಳು ಬಟ್ಟೆ ಬರೆ ಅಂಥವೆಲ್ಲ ತರಬಾರ್ದಂತೆ. ಹುಡುಗರಿಗೆ ಮುಂದಾಗಲೇ ನನಗೆ ಹೆಣ್ಣು ಹುಟ್ಟುತ್ತೆ ಗಂಡು ಹುಟ್ಟುತ್ತೆ ಅಂತ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಬೋದು ಅಂಥವೆಲ್ಲ ಮಾಡಬಾರ್ದಂತೆ. ಆಗ ಹಂಗೆ ನಾವು ಅದೇನಾಗುತ್ತೆ ಆಣ್ಲೆಮ್ಮಂಗಿರ್ಬೇಕು. ನಾವೆಲ್ಲ ಇಲ್ಲದೆಲ್ಲ ಆಸೆ ಇಕ್ಕಮಕ್ಕೆ ಹೋದ್ರೆ ಅದೇನೋ ಆಗುತ್ತೆ. ಎಲ್ಲರೂ ತಂದೆ ತಾಯಿಗಿದ್ದೇ ಇರುತ್ತೆ. ನಮ್ಮ ಮಕ್ಕಳು, ನನ್ನ ಮಗ ಚೆನ್ನಾಗಿರಬೇಕು, ಒಳ್ಳೆ ಮನೆ ಕೊಡಬೇಕು, ಒಳ್ಳೆ ಸೊಸೆ ತರಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಸೊಸೆ ಚೆನ್ನಾಗಿರಬೇಕು, ನನ್ನ ಮಗಳು ಒಳ್ಳೆಯ ಎಲ್ಲರೂ ಚೆನ್ನಾಗಿರಬೇಕು, ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂಬೋದು ಎಲ್ಲರಿಗೂ ಆಸೆ ಇರುತ್ತೆ. ಹಂಗೆ ಕವಿತಮ್ಮ ಆಸೆ ಪಟ್ಟವಳೆ. ಬಿಡತ್ ಹೋಗ್ಲತ್ತ. ಮನೇಲಿ ಯಾರು ಇಲ್ಲದಕ್ಕೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಅದು ಯಾಕೆ ಇಷ್ಟು ಬೇಜಾರಾಗ್ತೈತೆ ಅಂತ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.